ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. 8th ಸ್ಟ್ಯಾಂಡರ್ಡಲ್ಲಿ ಗಣಿತದ ಮೌಲ್ಯಾಂಕನ ಪರೀಕ್ಷೆಯ ಒಂದು ಕ್ವಶನ್ ಪೇಪರನ್ನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿ ಹಾಕ್ತಾ ಇದ್ದೀನಿ. ಸೊ ಆಲ್ರೆಡಿ ನೀವು ಮಂಡಳಿಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಡ್ರಿ, ಜೊತೆಗೆ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡ್ರೆ ನಿಮಗೆ ಐಡಿಯಾ ಸಿಗ್ತದೆ. ಮತ್ತು ನಾನು ಬ್ಲೂ ಪ್ರಿಂಟನ್ನು ಕೂಡ ಹಾಕಿದ್ದೀನಿ, ಓಕೆನಾ. ಅವೆರಡರ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ನೀವು ಒಂದ್ಸರಿ ಸರ್ಚ್ ಮಾಡಿ ಅಂತ ಹೇಳ್ತಾ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳನ್ನು ನಾನು ನಿಮಗೆ ಕೊಡ್ತೀನಿ. ಸೊ ನೋಡುವ ಫಸ್ಟ್ ಕ್ವಶನ್. -6 -5ರ ವ್ಯುತ್ಕ್ರಮ ಅಂತ ಕೇಳಿದ್ದಾರೆ. ಓಕೆ, ಏನಾಗ್ತದೆ ಅಂತ ಬರಿಬೇಕಿತ್ತು. ಪ್ರಶ್ನೆ 2, -7/3 × 6/5 ಈಸ್ ಈಕ್ವಲ್ ಟು 6/5 × -7/3. ಈ ಹೇಳಿಕೆ ಯಾವ ಘನವನ್ನು ಸೂಚಿಸ್ತದೆ? ನೆಕ್ಸ್ಟ್, 125ರ ವರ್ಗದ ಕೊನೆಯಲ್ಲಿರುವ ಸೊನ್ನೆಗಳ ಸಂಖ್ಯೆ ಎಷ್ಟು ಅಂತ ನಿಮ್ಗೆ ಏನು ಮಾಡಿದಾರಪ್ಪ ಅಂತಂದರೆ ಕೇಳಿದ್ದಾರೆ. ಇನ್ನು 4ನೇ ಪ್ರಶ್ನೆ, p+4 ಈಸ್ ಈಕ್ವಲ್ ಟು 5. ಈ ಸಮೀಕರಣದಲ್ಲಿ ಪಿಯ ಬೆಲೆಯನ್ನು ನಿಮ್ಗೆ ಏನು ಮಾಡಿದಾರಪ್ಪ ಅಂತಂದರೆ ಕೇಳಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಇವುಗಳಲ್ಲಿ ವಿಲೋಮಾನುಪಾತ ಯಾವುದು ಅಂತ ಕೇಳಿದ್ದಾರೆ. 4 ಆಯ್ಕೆಗಳನ್ನು ನೋಡ್ಕೊಡ್ರಿ. 7ನೇ ಪ್ರಶ್ನೆ, 1 ಮತ್ತು 6 ಈ ಸಂಖ್ಯೆಗಳಿರುವ ದಾಳಗಳನ್ನು ಉರುಳಿಸಿದಾಗ ಅವಿಭಾಜ್ಯ ಸಂಖ್ಯೆ S ಪಡಿತಕ್ಕಂಥ ಫಲಿತಾಂಶಗಳು ಏನಾಗಿರ್ತವೆ? 8ನೇ ಪ್ರಶ್ನೆ, ಕರ್ಣಗಳು ಪರಸ್ಪರ ಲಂಬಾರ್ಧಕಗಳಾಗಿರುವ ಚತುರ್ಭುಜಗಳು ಯಾವುವು? 9, 5 ಮುಖಗಳು 9 ಅಂಚುಗಳಿರುವ ಒಂದು ಬಹುಮುಖಿಯ ಘನಾಕೃತಿಯಲ್ಲಿರುವ ಶೃಂಗಗಳ ಸಂಖ್ಯೆಗಳನ್ನು ಏನು ಮಾಡಿದಾರಪ್ಪ ಅಂತಂದರೆ ಕೇಳಿದ್ದಾರೆ. 10, ಈ ಕೆಳಗಿನ ಸಂಖ್ಯೆಗಳಲ್ಲಿ 3ರಿಂದ ನಿಶೇಷವಾಗಿ ಭಾಗ ಹೋಗುವ ಸಂಖ್ಯೆ ಯಾವುದು? 11ನೇ ಪ್ರಶ್ನೆ, XYZ ವಿಸ್ತೃತ ರೂಪ ಏನು? 12, ಈ ಕೆಳಗಿನವುಗಳಲ್ಲಿ ಹಾರ್ಡಿ ರಾಮಾನುಜನ್ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. 13, -4² ಇದರ ಬೆಲೆ ಎಷ್ಟು? 14ನೇ ಪ್ರಶ್ನೆ, 50 ಪೈಸೆ ಹಾಗೂ 5 ರೂಪಾಯಿಗಳಿರುವ ಅನುಪಾತ ಎಷ್ಟು? 15, ಒಂದು ವೃತ್ತವನ್ನು ಖಂಡಗಳನ್ನಾಗಿ ವಿಭಜಿಸಲ್ಪಡುವ ನಕ್ಷೆಗೆ ಏನಂತ ಕರೀತಾರೆ? 16, 1ರಿಂದ 10ರವರೆಗಿನ ಸಂಖ್ಯೆಗಳಲ್ಲಿ ಬೆಸ ಸಂಖ್ಯೆ ಪಡೆಯುವ ಸಂಭವನೀಯತೆ ಎಷ್ಟಿರ್ತದೆ? ಇನ್ನು 1 ಮಾರ್ಕ್ಸ್ನಲ್ಲಿ ನೋಡಿ, ಪೂರ್ಣ ವರ್ಗಗಳ ಬಿಡಿ ಸ್ಥಾನದಲ್ಲಿ ಬರುವ ಅಂಕಿಗಳು ಯಾವುವು? 18ನೇ ಪ್ರಶ್ನೆ ಇತ್ತು, X ನಿರ್ದೇಶಾಂಕ 0, Y ನಿರ್ದೇಶಾಂಕ 0 ಅಲ್ಲದಿರುವ ಒಂದು ಬಿಂದು ಯಾವ ಅಕ್ಷದ ಮೇಲೆ ಇರ್ತದೆ ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಇನ್ನು X ತ್ರಿಜ್ಯ R ಹಾಗೂ ಎತ್ತರ H ಇರುವ ಕೊಳವೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಬರೀರಿ. ನೆಕ್ಸ್ಟ್ ಕ್ವಶನ್, y = 4 ಈ ಸಮೀಕರಣದ ರೇಖೆ ಯಾವ ಅಕ್ಷಕ್ಕೆ ಸಮಾಂತರವಾಗಿದೆ? ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡೋಣ, ಯಾವೆಲ್ಲ ಇಂಪಾರ್ಟೆಂಟ್ ಇದ್ದಾವೆ ಅಂತ. 2 ಸಂಖ್ಯೆಗಳು 5:3ರಲ್ಲಿ ಇದ್ದಾವೆ. ಅವೆರಡರ ವ್ಯತ್ಯಾಸ 18 ಆದರೆ ಆ ಸಂಖ್ಯೆಗಳು ಯಾವುವು? ಮುಂದಿನ ಪ್ರಶ್ನೆ, 243ಅನ್ನು ಪೂರ್ಣ ಘನವನ್ನಾಗಿಸುವ ಕನಿಷ್ಠ ಯಾವ ಸಂಖ್ಯೆಯಿಂದ ಗುಣಿಸಬೇಕು? ನೆಕ್ಸ್ಟ್, 2p² q² - 3pq + 4 ಇದನ್ನು 5 + 7pq - 3p² q² ಮೊತ್ತ ಕಂಡುಹಿಡಿಯಿರಿ. ಇನ್ನು a² + 8a + 16 ಇದನ್ನು a + 4ರಿಂದ ಭಾಗಿಸ್ರಿ. ಒಂದು ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನು ಬರೀರಿ, ಇದನ್ನು ಕಲ್ಕೊಂಡು ಹೋಗಿ. ತಂಪು ಪಾನೀಯ ಕಾರ್ಖಾನೆಯೊಂದರಲ್ಲಿ ಒಂದು ಯಂತ್ರ 6 ಗಂಟೆಯಲ್ಲಿ 840 ಸೀಸೆಗಳಲ್ಲಿ ಏನು ಮಾಡ್ತದಪ್ಪ ಅಂದ್ರೆ ತಂಪು ಪಾನೀಯವನ್ನು ತುಂಬ್ತದ. ಹಾಗಾದರೆ 5 ಗಂಟೆಗಳಲ್ಲಿ ಅದು ಎಷ್ಟು ಸೀಸೆಗಳಲ್ಲಿ ತಂಪನ್ನು ಏನು ಮಾಡ್ತದಪ್ಪ ಅಂದ್ರೆ ತುಂಬ್ತದ ಅಂತ ಕೇಳಿದ್ದಾರೆ. 3 ಮಾರ್ಕ್ಸ್ ಕ್ವಶನ್ಸ್. 5, 9, 15ರಿಂದ ಭಾಗವಾಗುವ ಅತಿ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 28, ಸೋಹನನು ಬಳಸಲಾದ ರೆಫ್ರಿಜರೇಟರಿನ ಬೆಲೆ 2500, ಅದಕ್ಕೆ ಕೊಂಡ್ಕೊಳ್ತಾನೆ. ಆಗ ದುರಸ್ತಿಗಾಗಿ 500 ರೂಪಾಯಿಯನ್ನು ಖರ್ಚು ಮಾಡ್ತಾನೆ, ಮತ್ತೆ 3300 ರೂಪಾಯಿಗೆ ಅದನ್ನು ಮಾರ್ತಾನೆ. ಹಾಗಾದರೆ ಅವನಿಗಾದ ಶೇಕಡಾ ಲಾಭ ಮತ್ತು ನಷ್ಟಗಳನ್ನು ಕಂಡುಹಿಡಿಯಿರಿ. 29ನೇ ಪ್ರಶ್ನೆ ನೋಡಿ, BN = 5.6 ಸೆಂಟಿಮೀಟರ್, DE = 6.5 ಸೆಂಟಿಮೀಟರ್ ಇರ್ತಕ್ಕಂಥ ವಜ್ರಾಕೃತಿ BEND ಅನ್ನು ಕಂಡುಹಿಡಿಯಿರಿ. ಇನ್ನು 4 ಮಾರ್ಕ್ಸಿಗೆ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಆಯತ ಘನಾಕಾರದಲ್ಲಿರುವ ಕೊಠಡಿಯೊಂದರ ಒಳಮೈ ಅಳತೆಗಳು 16 ಮೀಟರ್ × 8 ಮೀಟರ್ × 4 ಮೀಟರ್ ಇದೆ. ಸುಣ್ಣ ಹಚ್ಚಲು ಒಂದು ಚದರ್ ಮೀಟರಿಗೆ 5 ರೂಪಾಯಿಗಳಷ್ಟು ಖರ್ಚಾದರೆ ಕೊಠಡಿಯ 4 ಗೋಡೆಗಳಿಗೆ ಬಣ್ಣ ಹಚ್ಚಲು ಎಷ್ಟು ಖರ್ಚಾಗ್ತದೆ? 33, ಪೈನಕ್ಷೆ ರಚಿಸ್ರಿ. ಏನು ಕೊಟ್ಟಿದ್ದಾರೆ? ಬಣ್ಣಗಳು, ಜನರ ಸಂಖ್ಯೆ. ನೀಲಿ 18, ಹಸಿರು 9, ಕೆಂಪು 6, ಹಳದಿ
3 ಒಟ್ಟಾರೆ ಮೊತ್ತ 36. ಇಷ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ ಈ 8th ಇರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆಗಳು ಅಂತಕ್ಕಂಥ ಒಂದು ವಿಡಿಯೋವನ್ನು ನಾನು ನಿಮಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಈ ಕ್ವಶನ್ಸನ್ನು ಪ್ರಿಪೇರ್ ಮಾಡಿದರೆ ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ ಆನ್ಸರ್ಸ್ಗಳನ್ನು ನೋಡಿದರೆ ಖಂಡಿತವಾಗಿ ನಿಮಗೆ 50ರಲ್ಲಿ ಒಂದು 30 ಅಂಕಗಳ ಕಾನ್ಫಿಡೆನ್ಸ್ ಏನಾಗ್ತದಪ್ಪ ಅಂದರೆ ಬಿಲ್ಡ್ ಆಗ್ತದೆ. ಸೊ ನಾನು ನಿಮಗೆ ಮತ್ತೆ ಬೇರೆಂದು ವಿಡಿಯೋಗಳಲ್ಲಿ ಸಿಗಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ನಿಮ್ಮೆಲ್ಲ ಲೈಕ್, ನಿಮ್ಮ ಶೇರ್ ನಮಗೆ ಭಾಳಷ್ಟು ಬೇಕು, ಭಾಳ ಸಪೋರ್ಟ್ ಮಾಡಬೇಕು. ಇದ್ರೇ ನಾನು ಇನ್ನಷ್ಟು ಕ್ವಶನ್